ಗೈಸ್ ಇವತ್ತು ಈ ಚಿಕ್ಕ ಮಕ್ಕಳು ಫ್ಲಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ನಾವು ನಮ್ಮ ಸ್ಕೂಲಲ್ಲಿ ಇದ್ದಾಗ ಈ ತರ ಮಾರ್ಚ್ ಪಾಸ್ಟ್ ಮಾಡ್ತಿದ್ದೆಲ್ಲ ಜ್ಞಾಪನ ಬಂದ್ಬಿಡ್ತು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಮನೇಲಿ ಯಾರು ಇರಲ್ಲ, ಎಲ್ಲ ಟ್ರಿಪ್ ಹೋಗಿದ್ದು. ಬೆಳಗ್ಗೆ ಎದ್ದಿದ್ದೆ ಲೇಟು. ಎದ್ದಿದ ತಕ್ಷಣ ಒಂದ್ ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ ಫ್ರೆಶ್ ಆಗಿ. ಫಸ್ಟ್ ಟೈಮ್ ಮಾಡಿದೆ, ತುಂಬಾನೇ ಚೆನ್ನಾಗಿ ಮಾಡಿದೆ. ಸಕ್ಕರೆ ಒಂದು ಹಾಕಿರಲ್ಲ ಅಷ್ಟೇ. ಆಕ್ಚುಲಿ ನಾನು ಎದ್ದಿದ್ದ ಟೈಮು ಕಾಫಿ ಕುಡಿಯೋದಲ್ಲ, ತಿಂಡಿ ಮಾಡೋದು. ಸೊ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕಿಟ್ಟೆ. ಅದನ್ನು ಯೂಟ್ಯೂಬ್ ಅಲ್ಲಿ ಒಂದ್ಸಲ ನೋಡಿ ಮತ್ತೆ ಒಂದಿಬ್ರಳಿಗೆ ಫೋನ್ ಮಾಡಿ ಕೇಳ್ಕೊಂಡು ಅನ್ನಕ್ಕಿಟ್ಟೆ. ಸಾಂಬಾರ್ ಮಾಡೋ ಅಷ್ಟೇನ್ ಪಂಟ್ರಾಗಿರ್ಲಿಲ್ಲ. ಸೊ ಅದಕ್ಕೆ ಮೊಸರು ತಗೊಂಬಂದಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ದಲೆ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದ ದಿನ ಕೂಡ ಇವತ್ತೇ ಆಗಿತ್ತು. ಸೊ ಅದಕ್ಕೆ ಟಿವಿಲಿ ಸಂಗೊಳ್ಳಿ ರಾಯಣ್ಣನ ಮೂವಿ ಹಾಕಿದ್ರು. ಅದನ್ನ ನೋಡ್ಕೊಂಡು ಊಟ ಮಾಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಈಚೆ ಜೋರಾಗಿ ಸ್ಲೋಗನ್ಸ್ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ನನಗೆ ಪಕ್ಕ ಗೊತ್ತಾಯ್ತು ಸ್ಕೂಲ್ ಹುಡುಗ್ರೆ ಇವರು ಅಂತ. ನಾನು ಈಚೆ ಹೋಗಿ ಅಲ್ಲಿ ಹೋಗ್ತಾ ಇರೋ ಮಕ್ಳನ್ನ ನೋಡಿದೆ. ನಿಜ ಡೈರೆಕ್ಟ್ ನನಗೆ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇದ್ ಮಾರ್ಚ್ ಫಾಸ್ಟ್ ನನಗೆ ಜ್ಞಾಪನ ಆಯ್ತು. ನಾನು ಅವಾಗ ಸ್ಪೋರ್ಟ್ಸ್ ಎಲ್ಲ ಮಸ್ತಾಗಿ ಆಡ್ತಿದ್ರಿಂದ ಮಾರ್ಚ್ ಫಾಸ್ಟ್ ಮಾಡೋದಕ್ಕೆ ನನ್ನೇ ಲೀಡರ್ ಮಾಡಿದ್ರು. ಅವಾಗ ದಿನಾಚರಣೆ ಆದ್ಮೇಲೆ ಮಧ್ಯಾಹ್ನಕ್ಕೆ ಬಿಡ್ತಾರೆ, ಮಧ್ಯಾಹ್ನ ಬಂದು ಆಟ ಆಡ್ಬೋದು ಅಂತ ಖುಷಿಯಾಗಿರ್ತಾ ಇದ್ದು. ಇವಾಗ ಮಧ್ಯಾಹ್ನಕ್ಕೆಲ್ಲ ಫುಲ್ ದಿನ ರಜಾ ಸಿಗಿದ್ರು ಆಟ ಆಡಕ್ಕೆ ಎಲ್ಲಾ ಫ್ರೆಂಡ್ಸ್ ದೂರ ಇದ್ದಾರೆ, ನಾನು ದೂರ ಇದ್ದೀನಿ. ಯಾವ್ದೇ ಒಂದು ದಿನಾಚರಣೆ ಬಂತು ಅಂದ ತಕ್ಷಣ ನಾವು ಕೇಳ್ತಾ ಇದ್ದಿದ್ದು ಸರ್ ಬ್ಯಾಗ್ ತರ್ಬೇಕೋ ಬೇಡವಾ ಇದನ್ನ ಕೇಳ್ತಾ ಇದ್ದೋ ಮೊದ್ಲು. ಇವಾಗ ಎಷ್ಟೇ ಗ್ರ್ಯಾಂಡ್ ಆಗಿ ಹೆಂಗೆ ಬೇಕಾದ್ರೂ ಮಾಡ್ಬೋದು, ಬಟ್ ಅವಾಗಿನ ಸ್ಟೈಲೇ ಬೇರೆ. ಮತ್ತೆ ಗೈಸ್, ನೀವು ಚಿಕ್ಕವರಿದ್ದಾಗ ಈ ತರ ನೀವು ಓದಿದ ಸ್ಕೂಲಲ್ಲಿ ಜಾಥಾ ಎಲ್ಲ ಹೋಗ್ತಾ ಇದ್ರ? ಮತ್ತೆ ಅವಾಗ ಯಾವ ರೀತಿ ಇರ್ತಾ ಇತ್ತು ಈ ದಿನಾಚರಣೆಗಳೆಲ್ಲ ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗೋಸ್ಕರ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.